ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಕೃಷಿ ಮಾರುಕಟ್ಟೆಯ ರಾಗಿ ಹಾಗೂ ಸಜ್ಜೆ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 31 ಮಾರ್ಚ್ 2026 ಕರ್ನಾಟಕ ಕೃಷಿ ಮಾರುಕಟ್ಟೆಯ ಮೊದಲನೆಯದಾಗಿ ಸಜ್ಜೆ ಬೆಲೆಗಳ ವಿವರಣೆಯನ್ನು ನೋಡ್ತಾ ಇದ್ದೀವಿ. ತಾಳಿಕೋಟೆ ಮಾರುಕಟ್ಟೆಯಲ್ಲಿ ಇತರೆ ಸಜ್ಜೆ ಕ್ವಿಂಟಲಿಗೆ 2329 ರೂಪಾಯಿ. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ 250 ಚೀಲ ಟೆಂಡರ್ ಆಗಿದೆ, ಕ್ವಿಂಟಲಿಗೆ 1925. ಮಾನ್ವಿ ಮಾರುಕಟ್ಟೆಯಲ್ಲಿ 3113 ಚೀಲ ಟೆಂಡರ್ ಆಗಿದೆ, ಹೆಚ್ಚಿನ ಬೆಲೆ 2500 ರೂಪಾಯಿ, ಮಧ್ಯಸ್ಥ ಬೆಲೆ 2195. ರಾಯಚೂರು ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ 2213 ರೂಪಾಯಿ ಇದೆ. ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸಜ್ಜೆ 6999 ಚೀಲ ಟೆಂಡರ್ ಆಗಿದೆ, ಹೆಚ್ಚಿನ ಬೆಲೆ 2620, ಮಧ್ಯಸ್ಥ ಬೆಲೆ 2300 ರೂಪಾಯಿ. ವಿಜಯಪುರ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ 2450, ಮಧ್ಯಸ್ಥ ಬೆಲೆ 2061. ಸಿಂಧನೂರು ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ 2800 ರೂಪಾಯಿ ಇದೆ. ರಾಗಿ ಬೆಲೆಗಳ ವಿವರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ರಾಗಿ 3552 ಚೀಲ ಟೆಂಡರ್ ಆಗಿದೆ, ಕಡಿಮೆ ಬೆಲೆ 3070, ಹೆಚ್ಚಿನ ಬೆಲೆ 3269, ಮೀಡಿಯಂ ಕ್ವಾಲಿಟಿ 3213. ಗುಬ್ಬಿ ಮಾರುಕಟ್ಟೆಯಲ್ಲಿ 3000 ರೂಪಾಯಿಯಿಂದ ಹೆಚ್ಚಿನ ಬೆಲೆ 4000 ರೂಪಾಯಿ ಇದೆ. ಜಗಳೂರು ಮಾರುಕಟ್ಟೆಯಲ್ಲಿ 200 ಚೀಲ ಟೆಂಡರ್ ಆಗಿದೆ, ಕ್ವಿಂಟಲಿಗೆ 2400 ರೂಪಾಯಿ ರೇಟು ನಡೆದಿದೆ. ದಾವಣಗೆರೆ ಮಾರುಕಟ್ಟೆಯಲ್ಲಿ 4342 ಚೀಲ ಟೆಂಡರ್ ಆಗಿದೆ, ಕಡಿಮೆ ಬೆಲೆ 2800, ಮಧ್ಯಸ್ಥ ಬೆಲೆ 3226, ಮಧ್ಯಸ್ಥ ಬೆಲೆ 3039 ರೂಪಾಯಿ ಇದೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ 4300 ರೂಪಾಯಿಯಿಂದ ಹೆಚ್ಚಿನ ಬೆಲೆ 5300 ರೂಪಾಯಿ ಇದೆ, ಮಧ್ಯಸ್ಥ ಬೆಲೆ 4800 ರೂಪಾಯಿ. ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ 726 ಚೀಲ ಟೆಂಡರ್ ಆಗಿದೆ, ಕಡಿಮೆ ಬೆಲೆ 3000, ಹೆಚ್ಚಿನ ಬೆಲೆ 4000, ಮಧ್ಯಸ್ಥ ಬೆಲೆ 3600. ಭದ್ರಾವತಿ ಮಾರುಕಟ್ಟೆಯಲ್ಲಿ 3150. ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ 1825 ಚೀಲ ಟೆಂಡರ್ ಆಗಿದೆ, ಕಡಿಮೆ ಬೆಲೆ 2900, ಹೆಚ್ಚಿನ ಬೆಲೆ 3130, ಮಧ್ಯಸ್ಥ ಬೆಲೆ 3015. ಹಗರಿಬೊಮ್ಮನಹಳ್ಳಿ ಮಾರುಕಟ್ಟೆಯಲ್ಲಿ 5618 ಚೀಲ ಟೆಂಡರ್ ಆಗಿದೆ, ಕಡಿಮೆ ಬೆಲೆ 2500, ಹೆಚ್ಚಿನ ಬೆಲೆ 3400, ಮಧ್ಯಸ್ಥ ಬೆಲೆ 3044. ಹಾನಗಲ್ ಮಾರುಕಟ್ಟೆಯಲ್ಲಿ 2500 ರೂಪಾಯಿ ಇದೆ. ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ 2625 ರೂಪಾಯಿ ರೇಟ್ ಅನ್ನೋದು ನಡೆದಿದೆ. ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಯ ರಾಗಿ ಹಾಗೂ ಸಜ್ಜೆ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.